ಹೀಗಂದ್ರೆ ತಕ್ಷಣ ಏನಂತ ಹೇಳ್ತಾರೆ ಹೇಳಿ, ರಾಜ್ಯವನ್ನು ಆಳುವನು ಚಕ್ರವರ್ತಿ ಅಂತಾರೆ. ಆದರೆ ಇಲ್ಲಿ ಭೂಗತ ಲೋಕವನ್ನು ಆಳುವವನು, ಹಾಗೆ ಕೆಟ್ಟವರ ಮೇಲೆ ಎಲ್ಲರ ಮೇಲೆ ಆಧಿಪತ್ಯವನ್ನು ಸಾಧಿಸುವಂತಹ ಚಕ್ರವರ್ತಿ. ಹೌದು, ಇದು ವಿಶೇಷ ಕಾರ್ಯಕ್ರಮ. ನಿಮಗೆಲ್ಲ ಗೊತ್ತೇ ಇದೆ, ಈ ವಾರ ಬರ್ತಿದ್ದಾನೆ ಚಕ್ರವರ್ತಿ. ಇದು ಚಕ್ರವರ್ತಿ ಚಾಲೆಂಜ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಗುಣ. ಬನ್ನಿ ಹಾಗಾದರೆ, ಚಕ್ರವರ್ತಿ ಅಂದಿದ ತಕ್ಷಣ ಇನ್ಯಾರಿರೋಕ್ಕೆ ಸಾಧ್ಯ ನಮ್ಮ ಜೊತೆಗೆ. ಚಾಲೆಂಜಿಂಗ್ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ಮೊಟ್ಟ ಮೊದಲ ಬಾರಿಗೆ ತುಂಬ ವಿಭಿನ್ನವಾಗಿ, ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ವಿಭಿನ್ನ ಲುಕ್ದಲ್ಲಿ, ಅದು ಕೂಡ ರೆಟ್ರೋ ಸ್ಟೈಲಲ್ಲಿ ದರ್ಶನ್ ಅವ್ರನ್ನ ಹಿಂಗೂ ನೋಡ್ಬೋದು, ಒಂದು ಲೂನಾದಲ್ಲಿ ಬರ್ತಾ. ಸೊ ನೀವೆಲ್ಲರೂ ಕೂಡ ಆಲ್ರೆಡಿ ಎಲ್ಲ ಫ್ಯಾನ್ಸು ಫುಲ್ ಖುಷಿಯಾಗಿ ಥ್ರಿಲ್ಲಾಗಿ ವೆಯ್ಟ್ ಮಾಡ್ತಿದ್ದಾರೆ. ದರ್ಶನ್ ಅವ್ರಿಗೆ ಈ ಲುಕ್ ಕೊಟ್ಟವರು, ಈ ಕಥೆಯನ್ನು ಹೇಳಿದವರು ಬೇರೆ ಯಾರೂ ಅಲ್ಲ, ಡೈಲಾಗ್ ರೈಟರ್ ಚಿಂತನ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಗೊತ್ತಿರ್ಬೋದು, ಜಗ್ಗುದಾದಲ್ಲಿ ಎಷ್ಟೊಂದು ಒಳ್ಳೆ ಪಂಚಿಂಗ್ ಡೈಲಾಗ್ಸ್ ಬಂತು ರೀ. ನವಗ್ರಹದಲ್ಲಿ ಎಷ್ಟು ಚೆನ್ನಾಗಿತ್ತು ಡೈಲಾಗ್ಸು. ಆ ಥರ ಸಿನಿಮಾ ಬರಬೇಕು ದರ್ಶನ್ ಅವ್ರಿಗೆ ಅಂತ ಎಲ್ಲರೂ ನೀವು ನಿರೀಕ್ಷೆ ಮಾಡ್ತಿದ್ರಿ ಅನಿಸುತ್ತೆ. ಸೊ ಅದೇ ಡೈಲಾಗ್ ರೈಟರು ಈಗ ಡೈರೆಕ್ಟರ್ ಆಗಿ ಪ್ರಮೋಷನನ್ನು ಪಡ್ಕೊಂಡಿದ್ದಾರೆ. ಸೊ ನಮ್ಮ ಜೊತೆಗಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ಈ ಒಂದು ದೊಡ್ಡ ಸಿನಿಮಾ ಚಕ್ರವರ್ತಿ ಅಂದಿದ ತಕ್ಷಣ ಒಂದು ಬಿಗ್ ಬಜೆಟ್ ಸಿನಿಮಾ. ಈ ಇಷ್ಟೊಂದು ಬಿಗ್ ಬಜೆಟ್ ಸಿನಿಮಾ ಆಗಬೇಕು ಅಂದರೆ ಅದರ ಹಿಂದೆ ದೊಡ್ಡ ಬಿಗ್ ಪ್ರೊಡ್ಯೂಸರ್ ಖಂಡಿತವಾಗ್ಲೂ ಇರಬೇಕಲ್ವಾ? ಹೌದು, ಸಿದ್ಧಾಂತ್ ಅವರಿದ್ದಾರೆ ನಮ್ಮ ಜೊತೆಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದಹಾಗೆ ಮೊಟ್ಟ ಮೊದಲ ಬಾರಿಗೆ ಅಣ್ಣ ತಮ್ಮ ಇಬ್ಬರು ಕೂಡ ಒಂದೇ ಸಿನಿಮಾದಲ್ಲಿ, ಒಬ್ಬರು ಹೀರೋ ಇನ್ನೊಬ್ಬರು ವಿಲನ್, ಫುಲ್ ಇಬ್ಬರು ಕೂಡ ಪ್ರತಿನಾಯಕರು. ಹೆಂಗಂದ್ರೆ ಎರಡು ಧ್ರುವಗಳು ಘಟಗಳು ಅಂತಾರಲ್ಲ, ಹಾಗೆ ಫೈಟಿಂಗ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ತೂಗುದೀಪ ಬ್ರದರ್ಸ್ ಇಬ್ಬರು ಕೂಡ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ನಿರ್ದೇಶಕರಿಂದ, ಡಿಸ್ಟ್ರಿಬ್ಯೂಟರಿಂದ, ಪ್ರೊಡ್ಯೂಸರಿಂದ ಏನೇನು ಹೇಳ್ತಿರೋ ಅದೆಲ್ಲದರಿಂದ ಈಗ ನಟರಾಗಿ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಫಸ್ಟ್ ಟೈಮ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ದಿನಕರ್ ತೂಗುದೀಪ ಅವ್ರಿಗೆ. ತುಂಬ ಎಕ್ಸೈಟ್ಮೆಂಟ್ ಎಲ್ರಿಗೂ ಇದೆ, ಫ್ಯಾನ್ಸ್ಗೆಲ್ಲಾನು ಬರ್ತಾ ಇದೆ ಸಿನಿಮಾ, ಬಿಗ್ ಸಿನಿಮಾ. ನಿಮಗೆ ನಿರೀಕ್ಷೆ ಹೇಗಿದೆ? ಎಲ್ಲ ಸಿನಿಮಾ ಹೆಂಗೆ ನಿರೀಕ್ಷೆ ಹಾಗೆ ಇದೆ. ಈ ಸಿನಿಮಾ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಯಾಕೆ ಅಂತಂದರೆ ಇಲ್ಲಿವರೆಗೂ ದರ್ಶನ್ ಅವರು ಈ ಥರದ ಕ್ಯಾರೆಕ್ಟರ್ ಮಾಡಿಲ್ಲ, ಈ ಥರದ ಕತೆ ಮಾಡಿಲ್ಲ. ಫಸ್ಟ್ ಟೈಮ್ ಒಬ್ಬ ಡಾನ್ ಕ್ಯಾರೆಕ್ಟರ್ನ ಮಾಡ್ತಾ ಇರೋವಂಥದ್ದು. 3 ಶೇಡ್ಸು. ಇಲ್ಲ ಡಾನ್ ಅನ್ನೋದಕ್ಕಿಂತ ಅಂಡರ್ವರ್ಲ್ಡ್ ಸಿನಿಮಾಗಳು ಸುಮಾರು ಮಾಡಿದ್ದೀವಿ ನಾವು, ಇಲ್ಲ ಅಂತಲ್ಲ. ಬಟ್ ಅವಾಗೆಲ್ಲ ಸಿನಿಮಾಗಳನ್ನ ಒಂದು ಗಲ್ಲಿ ಲಿಮಿಟ್ಗೆ, ಏರಿಯಾ ಲಿಮಿಟ್ಗೆ, ಒಂದು ಊರ್ ಲಿಮಿಟ್ವರೆಗೂ ಇಟ್ಕೊಂಡಿದ್ವಿ. ಸೊ ಇಂಟರ್ನ್ಯಾಷನಲ್ ಇದು ಮಾಡಿದ್ದು ಇದೆ ಫಸ್ಟ್ ಟೈಮ್. ಸೊ ಅದೊಂದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಹಾಂ, ಖಂಡಿತವಾಗ್ಲೂ. ಆ್ಯಂಡ್ ಚಿಂತನ್ ಅವ್ರಿಗೆ ದರ್ಶನ್ ಅವ್ರನ್ನ ಈ ಥರ ಲುಕ್ಕಲ್ಲಿ ನೋಡ್ಬೇಕಂತ ಯಾಕೆ ಅನ್ನಿಸ್ತು? ಮತ್ತು ಚಕ್ರವರ್ತಿ ಅನ್ನೋ ಟೈಟಲ್ನ ಯಾಕೆ ದರ್ಶನ್ ಅವ್ರಿಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು ನಿಮಗೆ? ಅದು ತುಂಬ ಸಿಂಪಲ್ ಆಗೋದಾಯಿತು ಅಂತಂದರೆ, ಫಸ್ಟು ನಿರ್ದೇಶಕನಾಗಿ ಆಪರ್ಚುನಿಟಿ ನಂಗೆ ಸಿಕ್ಕಿದಾಗ, ಸರ್ ಲೈನಪ್ಪಲ್ಲಿರೋ ಮೂವೀಸ್ನ ನೋಡಿದಾಗ ನಂಗೆ ಇದು ಫಡಿಯತ್ ಮೂವಿ. ಸೊ ಇದ್ರ ಹಿಂದೆ ನೆಕ್ಸ್ಟು ಟೈಟ್ಲ್ಗಳಿಗೆ ಅಭಿಮಾನಿಗಳಿಗೆ ಫಸ್ಟ್ ರೀಚ್ ಆಗೋದು ಟೈಟ್ಲು, ನಮ್ಗೂರು ಯಾವ ಸಿನಿಮಾ ಮಾಡ್ತೀರಮ್ಮ ನೆಕ್ಸ್ಟ್ ಯಾವುದು ಈ ಟೈಟ್ಲು, ಅವ್ರಿಗೆ ಎಕ್ಸೈಟ್ ಆಗಬೇಕು ಫಸ್ಟು. ಸೊ ಮಾಸ್ ಸಿನಿಮಾ ನಾವು ಮಾಡೋದ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡೇನೆ. ಸೊ ಇವಾಗ ಇದರಲ್ಲಿ ಬಂದು ಹೀರೋ ಕ್ಯಾರೆಕ್ಟರ್ ಡಾನ್. ಸೊ ಡಾನ್ ಅಂದ ತಕ್ಷಣ ಅನಿಸಿದ್ದು ಟೈಟಲ್ ತೋರಿಸ್ಬೇಕು ಚಕ್ರವರ್ತಿ. ಆದರೆ ಇದರಿಂದ ಈಗ ಇದಾಗಿತ್ತು ಜಗುದಾದ, ಅದರಿಂದ ಐರಾವತ, ಅದರಿಂದ ಅಂಬರೀಷ, ಅದು ಸಾರಥಿ, ಎಲ್ಲ ಒಂದು ಸ್ಟೆಪ್ ಮೇಲ್ಮೇಲೆ ಬರ್ತಾ ಇದ್ದಾಗ ನೆಕ್ಸ್ಟ್ ನಮಗೆಲ್ಲ ಚಾಲೆಂಜ್. ನಿಮ್ಮ ನೆಕ್ಸ್ಟ್ ಇರೋರ್ಗೇನು ಅವ್ರೊಂದು ಸ್ಟೆಪ್ ಮೇಲೆ ಇಟ್ಟಿದ್ದಾರೆ, ನಾವು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇಡೋಣ, ನನ್ನ ನೆಕ್ಸ್ಟ್ ನಾವು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಇಡಬೇಕು. ಇದು ಇದ್ದೇ ಇರುತ್ತೆ. ಸೊ ಇದಕ್ಕೆ ರಿಲವೆಂಟ್ ಆಗಿತ್ತು ಚಕ್ರವರ್ತಿ. ಆ್ಯಂಡ್ ಅಗೇನ್ ಮಾಸ್ ಇವತ್ತು ಅವ್ರ ರೀಚು ಆ ಥರ ಇದೆ. ಸೊ ಅನನಿಮಸ್ ಆಗಿ ಚಕ್ರವರ್ತಿ. ಬಹಳ ದಿನಗಳಿಂದ ದರ್ಶನ್ ಅವ್ರನ್ನ ನೋಡಿ ಇಲ್ಲ ನಾನು ಬೇರೆ ಥರನೇ ತೋರಿಸ್ಬೇಕು ಅಂತ ಟ್ರೈ ಮಾಡಿ ಸಿನಿಮಾ ಅಂತ ಹೇಳ್ಬೋದಾ? ಅಂದರೆ ಈಗ ನನಗೆ ಅದು ಆಬ್ವಿಯಸ್, ಅವ್ರಿಗೆ ಸುಮಾರು ಸಿನಿಮಾಗಳ ಸ್ಕ್ರಿಪ್ಟ್ ನನ್ನ ಒಂದು ಅದೃಷ್ಟ ಅದು ನಂಗೆ ಬರೀಕ್ಕೆ ಸಿಕ್ಕಿದೆ. ನಾನು ಬರಿತಾ ಬಂದಿದ್ದೀನಿ. ಅವರ ಬಾಡಿ ಲ್ಯಾಂಗ್ವೇಜು, ಅಂದರೆ ಅವರ ಹಾವಭಾವ, ವಾಟ್ ಎವರ್ ಆ ಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಂತೆ ಪಾತ್ರದ ಏರುಪೇರುಗಳೇನಿದೆ ಎಲ್ಲ ಗಮನಿಸ್ತಾ ಬಂದಿದ್ದೆ. ನನಗೆ ಒಂದು ಅವಕಾಶ ಸಿಕ್ಕಿದಾಗ ಅದು ಏನು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ ಈ ಶೇಡ್ಸ್ ವೇರಿಯೇಷನ್ ಸಿಕ್ತು ಪಾತ್ರದಲ್ಲಿ. ಸೊ ಮತ್ತು ಸರ್ ಕೂಡ ಅದನ್ನು ಕೇಳಿದ್ಮೇಲೆ ಅದು ಅದೇ ಥರ ನಾನು ಹೇಗೆ ಬಯಸ್ತಾ ಹಾಗೆ ಮಾಡಿಕೊಟ್ರು. ಅದು ಒಟ್ಟಾರೆ ಇವತ್ತು ನೀವೇನು ನಿಮ್ಮ ಎದುರುಗಡೆ ಇದೆ ಅದೆಲ್ಲ. ಹೊಸ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ, ಹೊಸ ನಟರಾಗಿ ಅಂದರೆ ಅವ್ರನ್ನ ನಟರಲ್ಲದೆ ಇರೋರನ್ನ ನಟರಾಗಿ ಇಂಟ್ರೊಡ್ಯೂಸ್ ಮಾಡಿಸೋದ್ರಲ್ಲಿ ಇದೆಲ್ಲ ಒಂದು ದೊಡ್ಡ ಚಾಲೆಂಜೇ. ಸೊ ಈ ಎಲ್ಲ ಚಾಲೆಂಜಸ್ನ ನೀವು ತೊಗೊಂಡಿದ್ದೀರಾ. ಲೈಕ್ ಪ್ರೊಡ್ಯೂಸರ್ನ ಸಿದ್ಧಾಂತ್ ಅವ್ರನ್ನ ಈ ಸಿನಿಮಾಲಿ, ಚಿಂತನ್ ಅವ್ರಿಗೆ, ಮತ್ತು ಸೋದರನನ್ನ ಕಳ್ಳನಟನಾಗಿ, ಈ ಚಾಲೆಂಜಸ್ ಎಲ್ಲ ಹೆಂಗೆ? ಒಂದೇನಾಗುತ್ತೆ ಈ ಸಿನಿಮಾ, ಹೌದು ಈಗ ನೀವು ಚಿಂತನ್ ಅಂತ ಹೇಳಿದ್ರಿ. ಈಗ ಚಿಂತನ್ನ ಡೈರೆಕ್ಟರ್ ಅನ್ನೋದು ಬರೀ ಅದೊಂದು ಪ್ರಮೋಷನ್ ಏನು ಅಂದ್ಕೊಂಡ್ರು. ಬಟ್ ಒಂದೇನಂದರೆ ಚಿಂತನ್ನ ನಾನು ನೆನ್ನೆ ಮೊನ್ನೆಯಿಂದ ನೋಡ್ತಲ್ಲ. ಸೊ ಅವತ್ತಿಂದ ದಿನಕರು, ಚಿಂತನ್ನು, ಮಲ್ಲು ಇವ್ರು 3 ಜನ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದಾಗಿಂದ ನಾನು ನೋಡ್ಕೊಂಡ್ಬಂದಿದ್ದೀನಿ. ಆಮೇಲೆ ಈಗ ನಮ್ಮೆಲ್ಲ ಪ್ರಾಜೆಕ್ಟ್ಗಳಲ್ಲೂ ಚಿಂತನ್ ಕೈ ಇದ್ದೇ ಇರುತ್ತೆ ಅದ್ರಲ್ಲಿ. ಸೊ ಅದನ್ನು ಒಂದೇನಾಗುತ್ತೆ, ಈ ಚಕ್ರವರ್ತಿ ಮಾಡಬೇಕು ಅಂದಾಗ ಸೊ ನೀವೆಲ್ಲ ಅನ್ಕೋಬೋದು ನೆನ್ನೆ ಮೊನ್ನೆ ಉಟ್ಕೊಳ್ತು ಇಮ್ಮಿಡಿಯೇಟ್ ಚಿಂತನ್ ಓಕೆ ರೆಡಿ ಮಾಡ್ಬಿಡೋಣ. ಇಲ್ಲ ಒಂದು 13 ಇಯರ್ಸ್ ಆಗಿತ್ತಮ್ಮ. 13 ಇಯರ್ಸ್ ಆಗಿತ್ತು.
ಆ್ಯಕ್ಚುಲಿ ಚಿಂತನ್ ನಮ್ಗೆ ಲೈನ್ ಹೇಳೆ. ಹಾಂ ನಾನು ದಿನಾಕರ್ ಒಂದ್ಸಲಿ ಮನೇಲಿ ಕೂತಿದ್ದಾಗ ಚಿಂತನ್ ಬಂದು ಮಧ್ಯಾಹ್ನ ಆಲ್ಮೋಸ್ಟ್ ಆಲ್ ನಾವೇನೋ ಒಂದು ಕೆಲಸ ಮಾಡ್ತಾ ಕೂತಿದ್ವಿ, ಮನೇಲಿ ಯಾವುದೋ ಒಂದು ಇಮು ತಂದಿದ್ದೆ, ಅದು ಗೂಡ್ ಮಾಡ್ತಾ ಇಬ್ರು ಕೂತಿದ್ವಿ. ಓಕೆ ಸೊ ಅವಾಗ ಚಿಂತನಲ್ಲಿ ಮೇಲ್ಗಡೆ ಕೂತ್ಕೊಂಡು ಹೇಳ್ದಂಥ ಒಂದು ನಾಟ್ ಇದು. ಹಾಂ ಸೊ ಸರಿ ಚಿಂತನ್ ಚೆನ್ನಾಗಿದೆ, ಬಟ್ ಈಗಲೇ ಬೇಡ, ಸ್ವಲ್ಪ ಟೈಮ್ ತೊಗೊಳ್ಳೋಣ, ಯಾಕಂದರೆ ಅದು ಅವಾಗ ತುಂಬಾ ಅರ್ಲಿ ಆಗೋಗಿರೋದು ನನಗೂ ಆ್ಯಕ್ಚುಲಿ. ಸರಿ ಆಯಿತು, ಮಾಡೋಣ. ಆಮೇಲಿಂದ ಚಿಂತನು ಬ್ಯುಸಿ ಆಗ್ತಾಯಿದ್ರು. ಸೊ ಡೈಲಾಗ್ಗಳು ಬರೆಯೋದ್ರಿಂದ ಮತ್ತು ಸ್ಕ್ರಿಪ್ಟಿಂದ, ಬಟ್ ಎಲ್ಲೂ ಆ ಚಕ್ರವರ್ತಿನ ಎಲ್ಲೂ ಬಿಡಲೇ ಇಲ್ಲ ಅವರು. ಹಿ ವಾಸ್ ಡೂಯಿಂಗ್ ಆ್ಯಕ್ಚುಲಿ ಅದರದ್ದು ಒಂದು ಕಸೂತಿ ಕೆಲಸ ನಡೀತಾನೇ ಇತ್ತು. ಸೊ ಆಮೇಲೆ ಒಂದು ರೈಟ್ ಟೈಮ್ ಬಂತು. ಆಮೇಲೆ ಸಿದ್ಧಾಂತ್ ಅವ್ರು ಆ್ಯಕ್ಚುಲಿ ಈಗ ಪ್ರೊಡ್ಯೂಸರ್ ನಾವು ಏಕ್ದಮ್ ರಪ್ ಅಂತ ಹಿಂಗೆ ಎತ್ತಾಕಿಲ್ಲ. ಆ್ಯಕ್ಚುಲಿ ಆಲ್ರೆಡಿ ಅವ್ರು ಇದ್ದರು, ಬಟ್ ಹೌದು ಒಂದೇನಾಯಿತು, ಇದನ್ನು ಮುಂಚೆ ಮಾಡಬೇಕಾಗಿದ್ದ ನಿರ್ಮಾಪಕರು ಅವ್ರು ಮಾಡೋಕ್ಕಾಗಲಿಲ್ಲ ಅಂದಾಗ, ಸೊ ಒಂದೇನಾಗುತ್ತೆ, ಈಗ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿ ಏನು ಮಾಡೋದು ಅಂದಾಗ ಸೊ ಆಫರ್ ಅಲ್ಲಿಗೆ ಹೋಯ್ತು. ಅಂದರೆ ಅಣಜಿ ನಾಗರಾಜು ಅವತ್ತೇನೋ ಒಂದು ಮ್ಯಾಟ್ರ್ ನನ್ನ ಹತ್ರ ಬಂದಿದ್ರು. ಸರಿ ಹಿಂಗಿದೆ ನೋಡು ಮಚ್ಚ, ಮಾಡೋದಿದ್ರೆ ಇಮ್ಮಿಡಿಯೇಟ್ ಸಿದ್ಧಾಂತರನ್ನ ಹೋಗಿ ಅವ್ರು ಆ್ಯಕ್ಚುಲಿ ಪಾಪ ತುಮಕೂರಿಗೆಲ್ಲ ಹೋಗ್ತಾ ಇದ್ದವ್ರನ್ನ. ಆಮೇಲೆ ಇನ್ನೊಂದೇನೆಂದರೆ ಎಲ್ಲ ನಿರ್ಮಾಪಕರು ಕತೆ ಕೇಳಿ ಡೈರೆಕ್ಟ್ರದೆಲ್ಲ ನೋಡಿ ಆಮೇಲೆ ಮುಂದೆ ಬರೋರು. ಇವತ್ತವರೆಗೂ ಆ್ಯಕ್ಚುಲಿ ಅವ್ರ ಕತೆ ಕೇಳ್ದೇನೆ ತುಂಬ ಬ್ಲೈಂಡಾಗಿ ಆಮೇಲೆ ಹೆಚ್ಚು ಲವ್ವಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಎಲ್ಲ ಲವ್, ಎಲ್ಲ ಕಾನ್ಫಿಡೆನ್ಸು ದರ್ಶನ್ ಅವ್ರ ಮೇಲೇನೇನಾ? ಓಕೆ, ಇಟ್ಸ್ ಅ ಬ್ರ್ಯಾಂಡ್. ಆ ಬ್ರ್ಯಾಂಡ್ನ ನೀವು ಅದು ತೂಕ ಹಾಕಬೇಕಾಗತ್ತಾ? ಎಲ್ಲಿದ್ರು ಬ್ರ್ಯಾಂಡೇ ಅದು. ಸೂಪರ್. ಸೊ ಓಲ್ ಕರ್ನಾಟಕಕ್ಕೆ ಒಂದು ದರ್ಶನ್ ಅಂದರೆ ಒಂದು ಬ್ರ್ಯಾಂಡ್. ಓಕೆ. ಸೊ ಅವರು ಚಿತ್ರ ಮಾಡಬೇಕಾದಂಥ ಸೆಕೆಂಡ್ ಥಾಟ್ ಬರೋದೇ ಇಲ್ಲ. ಸೊ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಇನ್ ದಿ ಇಂಡಸ್ಟ್ರಿ, ಸೊ ಹೌ ಇಟ್ ವರ್ಕ್ಸ್, ವಾಟ್ ಇಟ್ ಈಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಅದ್ರ ಮೇಲೆ ಸೆಕೆಂಡ್ ಥಾಟೇ ಬರೋದಿಲ್ಲ. ನಟರಾಗಿ ನಿಮ್ಗೆ ಆ ಒಂದು ಕಾರಣಕ್ಕೆ ದಿನಕರ್ ಅವರು ಈ ಸಿನಿಮಾದಲ್ಲಿ ಕಳ್ಳನಟನಾಗ್ಲಿಕ್ಕೆ ಒಪ್ಕೊಂಡ್ರು ಅಂತ ತುಂಬಾ ಜನ ಹೇಳ್ತಾರೆ. ಆ ಕಾರಣ ಏನು ಅಂತ ರಿವೀಲ್ ಮಾಡ್ಬೋದಾ? ಒಂದೇ ಚಿಂತನೆ. ಅವ್ನು ಏನು ಕೇಳೋದು ಸ್ಟ್ರೈಟ್ ಅವನ ಒಬ್ಬನಿಗೋಸ್ಕರನೇ ಈ ಸಿನಿಮಾ ಮಾಡಿ. ಯಾಕೆ ಅಷ್ಟೊಂದು ಡಾರ್ಲಿಂಗ್ ಅವರು, ಅಷ್ಟೊಂದು ಲವ್ ನಿಮಗೆ? ಏನೋ ನನಗೆ ದರ್ಶನ್ ಹಿಂಗೆ ನನ್ನ ಬ್ರದರು, ಚಿಂತನ್ನು ಮಲ್ಲು ನಂಗೆ ಅದೇ ಥರ ಬ್ರದರ್. ಅವರಿಬ್ಬರು ಏನು ಕೇಳಿದ್ರು ಮಾಡ್ತೀನಿ. ದರ್ಶನ್ ಏನು ಹೇಳಿದ್ರು ಮಾಡತ್ತರ, ಅವರಿಬ್ರು ಏನು ಕೇಳ್ತಾರೆ ಮಾಡ್ತೀನಿ. ಬಟ್ ಈ ಸಿನಿಮಾ ಅವ್ನು ಮಾಡು ಅಂತ ಹೇಳಿದಾಗ ಫಸ್ಟು ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ತುಂಬ ಟ್ರೈ ಮಾಡಿದೆ ನಾನು ಅವ್ನು ಬ್ರೈನ್ ವಾಶ್ ಮಾಡೋಕ್ಕೆ. ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು. ಯಾಕಂದ್ರೆ ನಂದು ಅಲ್ಲ, ಇನ್ನೊಂದೇನಂದ್ರೆ ಮೊದಲನೇ ದಿನ ಶೂಟ್ ಆದ್ಮೇಲೂ ಕೂಡ ರೂಮಿಗೆ ಕರ್ಕೊಂಡೋಗಿ ಹೇಳಿದ್ನಂತೆ, ನೋಡೋ ಚಾನ್ಸ್ ಇದೆ, ಒಂದಿನದ ಹೋದ್ರೆ ಹೋಯ್ತು ಪರವಾಗಿಲ್ಲ, ನಾಳೆ ಇನ್ನೊಬ್ರು ಹಾಕೊಂಡ್ಬಿಡೋಣ ಅಂತ. ಪ್ರೊಡ್ಯೂಸರ್ ಬೇಕಾದ್ರೆ ತಡ್ಕೋತಾರೆ, ಒಂದಿನ ಲಾಸು ಚೇಂಜ್ ಮಾಡ್ಬಿಡು ಅಂದರೆ ಅವ್ನು ಇಲ್ಲ ನಿನ್ನ ಕೈಲೇ ಮಾಡಿಸೋದು, ನನಗೆ ಗೊತ್ತು ನಾನು ಮಾಡಿಸ್ಕೋತಾ ಇದ್ದೀನಿ ಅಂತ. ಫಸ್ಟ್ ಡೇ ಅಲ್ಲಿ ಶೂಟಿಂಗ್ ಮಾಡಿದಾಗ್ಲೂ ಒಂದೇ ಟೇಕಲ್ಲಿ ಓಕೆ ಆಗೋದು ಫಸ್ಟ್ ಶಾಟು. ಸೊ ಆದರೂ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾಕಂದ್ರೆ ನಾನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ. ಬಟ್ ಚಿಂತನ್ ಒಂದು ಮಾತು ಹೇಳ್ದೆ ಆ ಟೈಮಲ್ಲಿ. ಅವಾಗ ನಾನು ಇನ್ನೇನೋ ಅವ್ನು ಮಾತಾಡೋಕೆ ಹೋಗಿಲ್ಲ. ನೋಡಿ, ನಾನು ಇಂಡಸ್ಟ್ರಿಗೆ ಬಂದಿರೋದು ಸರಸ್ವತಿ ನಂಬ್ಕೊಂಡು, ಯಾವತ್ತೂ ಅದಕ್ಕೆ ಮೋಸ ಆಗಿ ಬಿಡಲ್ಲ. ನೀ ಧೈರ್ಯವಾಗಿ ಮಾಡೋ, ನನಗೆ ನೀನು ಆ್ಯಸ್ ಎ ಮಹಾರಾಜ ಏನು ಕೊಡಬೇಕು ಅದು 100% ಸಿಗ್ತಾಯಿದೆ. ಸೊ ಧೈರ್ಯವಾಗಿ ನೀ ಮಾಡು, ನಾನು ಮಾಡಿಸ್ತೀನಿ ಅಂತ. ಸೊ ಮಾಡಿದ್ದು. ಅಲ್ಲ, ಚಕ್ರವರ್ತಿ ಮಹಾರಾಜ ಇಬ್ಬರ ನಡುವೆ ಬಿಗ್ ಫೈಟ್ ಹೆಂಗಿರುತ್ತೆ, ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ಆ ಎಕ್ಸೈಟ್ಮೆಂಟ್ ಎಷ್ಟೊಂದು ಇರ್ಬೋದು, ಹೇಗಿರ್ಬೋದು ಅಂತ ನೋಡೋಂಗಾಗತ್ತೆ. ಆ ಪಾತ್ರಕ್ಕೆ ತುಂಬಾನೇ ಡೆಡಿಕೇಟೆಡ್ ಆಗಿ ಮಾಡಿದ್ದಾರೆ. ಅಂದ್ರೆ 7 ತಿಂಗಳು ಕೂತು ಬಿಟ್ಟು ಗಡ್ಡ ಎಲ್ಲ ಬಿಟ್ಟು ಮಾಡಬೇಕು ಅಂತ ಆದ್ಮೇಲೆ ಒಂದು ಸ್ಪೆಷಾಲಿಟಿ ಏನಂದ್ರಮ್ಮ, ಇವರು ಫಸ್ಟ್ ಟೈಮು ಆ್ಯಕ್ಟ್ ಮಾಡ್ತಾ ಇದ್ವಿ. ನಾವು ಶೂಟಿಂಗಲ್ಲಿ ಇದ್ವಿ ಅವತ್ತು. ನಾನು ದರ್ಶನ್ ಅವ್ರು ಮಾತಾಡ್ಕೊತಾ ಇದ್ವಿ. ಬಡ್ಡಿ ಮಗ ಏನು ಮಾಡ್ತಾನೆ ಅಂದರೆ, ನೋಡಿ ನಾವು ಆ್ಯಕ್ಟಿಂಗ್ ಡೈರೆಕ್ಟ್ ಮಾಡಬೇಕಾದಾಗ ಎಷ್ಟು ಹಿಂಸೆ ಕೊಡ್ತಾನೆ ಆರ್ಟಿಸ್ಟ್ಗೆ. ನಾವು ಮುಂದೆ ಕುತ್ಕೊಂಡು ಆ್ಯಕ್ಟ್ ಮಾಡಲಿ ನೋಡೋಣ ಬಣ್ಣ ಕುತ್ಕೊಂಡಿದ್ದಾಗ, ನೀವು ಯಾರು ಇರಬೇಡ್ರಪ್ಪ ಇಲ್ಲಿ ಹೋಗ್ರಿ, ನಾನು ಆ್ಯಕ್ಟ್ ಮಾಡಬೇಕು ಅಂತ. ಇಟ್ ವಾಸ್ ಕಾಮಿಡಿ. ಇಲ್ಲ, ಹೈದ್ರಾಬಾದಲ್ಲೂ ಅಷ್ಟೇ ದರ್ಶನ್ ಪೋರ್ಷನ್ ಮುಗೀತು. ಅವನು ಕಾಯ್ತಾ ಇದ್ದ ನನ್ನ ಪೋರ್ಷನ್ ಬಂದಾಗ ಒಂದು ಶಾರ್ಟ್ ನೋಡೋಣ, ಹೆಂಗೆ ಮಾಡ್ತೇನೆ ನೋಡ್ಕೊಳೋಣ ಅಂತ. ನಾನು ಬೇಕು ಅಂತ ಮೇಕಪ್ ಲೇಟ್ ಮಾಡ್ಕೊಂಡ ಅವನಿಗೆ 5 ಗಂಟೆ ಫ್ಲೈಟ್ ಇತ್ತು. ಸೊ ನೋಡಿ ಎಷ್ಟು ಪ್ಲಾನ್ ಮಾಡ್ತಾವ ನೀವು. 3 ಗಂಟೆ ಪುಷ್ ಮಾಡ್ಬಿಟ್ರೆ ಇವನು ಒಳ್ಳೆ ಹೊಡ್ತಾನೆ ಗೊತ್ತಿತ್ತು. ಅಲ್ಲಿವರೆಗೂ ಮೇಕಪ್ ಹಾಕೊಳ್ದೆ, ಅದು ಇದು ಏನೇನೋ ಮಾಡಿ ಪುಷ್ ಮಾಡಿ ಅವ್ನು ಹೋದ್ಮೇಲೆ ಆಕ್ಟ್ ಮಾಡಿದ್ ಫಸ್ಟ್ ಡೇ. ಬಟ್ ಆಮೇಲೆ ಮಾಡ್ಲಿಲ್ಲ ಕೊನೆಗೂ. ಇಲ್ಲ ಮಾಡಿಲ್ಲ, ಫಸ್ಟ್ ಡೇ ಮಾಡಿಲ್ಲ. ಅದಾದ್ಮೇಲಿಂದ ಬೇರೆ ಅವಾಗೆಲ್ಲ ಬರೀ ಮಾಂಟಾಜ್ಗಳಿತ್ತು. ಮೇನ್ ಸೀನ್ ಅಂತ ಬಂದಾಗ ದರ್ಶನ್ ಪೋರ್ಷನ್ ಮುಗಿದಿತ್ತು. ಅವರು ಒಂದ್ 2-3 ಸತಿ ಸೆಟ್ಗೆ ಬಂದು ಆಕ್ಟ್ ಮಾಡಿ ತೋರಿಸಿದ್ರು. ಚಿಂತನ್ ಏನ್ ಹೇಳ್ದ ಅದ್ ಮಾಡ್ಬೇಕಾರನು ಅಲ್ಲೊಂದ್2 ಕಡೆ ಚಿಂತನ್ಗೆ ಓಕೆ ಆಗಿರಲಿಲ್ಲ. ಬಟ್ ಆಗ ದರ್ಶನ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಆಸ್ ಆಕ್ಟರ್ ಡೈರೆಕ್ಟ್ ಏನ್ ಕೇಳ್ತೀಯಾನ ಅನ್ನೋದು. ಸೊ ನಾನು ಒಂದ್ಸತಿ ಮಾಡಿ ತೋರಿಸ್ತೀನಿ ಅಂತ. ಸರಿ ಅಂತ ಮಾಡಿ ತೋರಿಸ್ದ. ಆ ಸೀನ್ ನ ಫಸ್ಟ್ ನನ್ನ ಇಂಟ್ರಡಕ್ಷನ್ ಸೀನ್ ನ ಬರೀ ನಾನು ದರ್ಶನ್ ಕಾಪಿ ಮಾಡಿದ್ದೀನಿ ಅಷ್ಟೇ.